ಜಮೀನು 4 ಎಕರೆ ಜಮೀನು ಉಳುಮೆಯಾಗಿ ಮುಂಜಾನೆಗೆ 4 ಎಕರೆ ಜಮೀನು 3 ಎಕರೆ ಅದು ಉಳುಮೆ ಮಾಡ್ತಾ ಇದ್ದಾರೆ. ಇವರು 2001ರಲ್ಲಿ ಕೇಸ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೇಸ್ಗೆ ಅದು ಯಾರಿಗೂ ಇದು ಬಂದಿಲ್ಲ. ಯಾಕೆ ಅಪೋನೆಂಟ್ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದಿಲ್ಲ. ಕೋರ್ಟಲ್ಲಿ ಏನಾಗಿದೆ, ಅಪೋನೆಂಟ್ ಯಾರು ಇಲ್ಲ ಅಂತ ಅಂದ್ಬಿಟ್ಟು 2006ರಲ್ಲಿ ಕೇಸ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದು ನಮಗೆ ಯಾರಿಗೂ ಅನ್ವಯಕ್ಕೆ ಬಂದಿಲ್ಲ. 2024ರಲ್ಲಿ ಇವರು ನಮಗೆ ಕೇಸಿನ ಡಿಕ್ಲೇರ್ ಆಗಿದೆ ಅಂತ ಇರೋದನ್ನ ಬಂದು ಆಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಏನೇ ಬಂದರೂ ನಿಮಗೆ ಅಟ್ರಾಸಿಟಿ, ಈ ಗೌರ್ಮೆಂಟ್ ಏನು ಒಂದು ಅಟ್ರಾಸಿಟಿ ಅನ್ನೋದೊಂದು ಅವ್ರಿಗೆ ಪವರ್ ಕೊಟ್ಟಿದೆಯೋ, ಅಟ್ರಾಸಿಟಿ ಅನ್ನೋದನ್ನು ಉಪಯೋಗಿಸ್ಕೊಂಡು ನಮ್ಮಳಿಗೆ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದೇನು ಸರ್ಕಾರದವರು ಏನು AC DC ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಬಂದು ಅಕ್ಕಪಕ್ಕದಲ್ಲಿ ಹಳ್ಳಿಯವ್ರನ್ನ ಕಳಿಸಿ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅಂತ ಒಂದು ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ಅವ್ರಿಗೆ ಜಾಗ ಇದ್ರೆ ಬಿಟ್ಕೊಡ್ಲಿ, ನಮ್ಗೆ ರೈತರದ್ದು ಯಾವುದೇ ಇದಿಲ್ಲ. ಬಟ್ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಆ ಜಾಗನ ರೈತರಿಗೆ ಕೊಡಿಸಿ ಮಿಕ್ಕಿಂದೆ ಅವ್ರಿಗೆ ಕೊಡೋದಕ್ಕೆ ನಮ್ಮ ರೈತರದ್ದು ಯಾವುದೋ ಅಭ್ಯಂತರ ಇಲ್ಲ. ಇದು ಬೈರೇಗೌಡ ಅಂತ ಅಂದ್ಬಿಟ್ಟು ಕಬ್ಬಿನಕೆರೆ ಗ್ರಾಮಸ್ಥರು.